ಏನಾದರೂ ಆ್ಯಪಲ್ನವರ ಲೇಟೆಸ್ಟ್ ವೆರ್ಷನ್ ಐಫೋನ್ 16 Pro ಪರ್ಚೇಸ್ ಮಾಡಬೇಕಂತಿದ್ರೆ ಈ ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಪ್ರೀತಮ್ ಫ್ರಮ್ ಟೆಕ್ ಬೂಸ್ಟರ್ ಕನ್ನಡ. ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಬೆಲ್ ಐಕನ್ ಒತ್ಬೋದು. ಇನ್ನು ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾಡೋದಾದರೆ, ಫೋನ್ನ ವೆಯ್ಟ್ ಬಂದು 199 ಗ್ರಾಮ್ಗಳು ಮತ್ತು ಈ ಫೋನ್ನ ಥಿಕ್ನೆಸ್ ಬಂದು 8.25 mm ಥಿಕ್ನೆಸ್. ಈ ಫೋನ್ನ ಫ್ರಂಟ್ಗೆ ಬರೋದಾದರೆ, ಫ್ರಂಟಲ್ಲಿ ಡೈನಮಿಕ್ ಐಲ್ಯಾಂಡ್ ಸಿಗ್ತಾಯಿದೆ ಮತ್ತು ಸಿಂಗಲ್ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಸಿಗ್ತಾಯಿದೆ. ಈ ಫೋನ್ನ ಬ್ಯಾಕ್ಗೆ ಬರೋದಾದರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್, ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾಯಿದೆ ಮತ್ತು ಲೈಡರ್ ಸೆನ್ಸರ್ ಸಿಗ್ತಾಯಿದೆ. ಫೋನಲ್ಲಿ ಟೈಟಾನಿಯಂ ಫ್ರೇಮ್ ಯೂಸ್ ಮಾಡಿದ್ದಾರೆ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಯೂಸ್ ಮಾಡೋಕ್ಕಂತೂ ತುಂಬ ಕಂಫರ್ಟಬಲ್ ಆಗಿದೆ. ಸಿಂಗಲ್ ಹ್ಯಾಂಡಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಸೈಡಲ್ಲಿ ಆ್ಯಕ್ಷನ್ ಬಟನ್ ಮತ್ತು ವಾಲ್ಯೂಮ್ ಡೌನ್ ಆ್ಯಂಡ್ ಅಪ್ಪರ್ ಬಟನ್ ಸಿಗ್ತಾಯಿದೆ ಮತ್ತು ಪವರ್ ಆಫ್ ಬಟನ್ ಸಿಗ್ತಾಯಿದೆ. IP68 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥದ್ದು. ಮತ್ತು ಈ ಫೋನಲ್ಲಿ ಒಂದು ಫಿಸಿಕಲ್ ಸಿಮ್ ಹಾಕ್ಬೋದು ಮತ್ತು ಒಂದು ನ್ಯಾನೋ ಸಿಮ್. ಇಂಡಿಯನ್ ವೇರಿಯಂಟ್ ಆದರೆ ಒಂದು ಫಿಸಿಕಲ್ ಸಿಮ್ ಮತ್ತು ನ್ಯಾನೋ ಸಿಮ್, ಗ್ಲೋಬಲ್ ವೇರಿಯಂಟ್ ಆದರೆ ಎರಡು ಕೂಡ ಈ ಸಿಮ್ ಸಿಗ್ತಾ ಇರುವಂಥದ್ದು. ಇನ್ನು ಈ ಫೋನ್ 4 ವೇರಿಯಂಟ್ಗಳಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು ಡೆಸರ್ಟ್ ಟೈಟೇನಿಯಂ, ನ್ಯಾಚುರಲ್ ಟೈಟೇನಿಯಂ, ವೈಟ್ ಟೈಟೇನಿಯಂ ಮತ್ತು ಬ್ಲ್ಯಾಕ್ ಟೈಟೇನಿಯಂ, 4 ಕಲರ್ಗಳಲ್ಲಿ ಈ ಫೋನ್ ಲಾಂಚ್ ಆಗಿದೆ. ನಿಮಗೆ ಯಾವುದು ಚೆನ್ನಾಗಿದೆ ಅನಿಸುತ್ತೆ ಆ ಫೋನ್ನ ಪರ್ಚೇಸ್ ಮಾಡಬಹುದು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಸೆರಾಮಿಕ್ ಶೀಲ್ಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. 6.3 ಇಂಚಸ್ನ ಡಿಸ್ಪ್ಲೇ, ಸೂಪರ್ ರೆಟಿನಾ ಓಲೆಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. 120 Hz ರಿಫ್ರೆಶ್ ರೇಟ್ನ ಸಪೋರ್ಟ್ ಮಾಡುತ್ತೆ ಮತ್ತು 2000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ, ಈ ಫೋನ್ನ ರ್ಯಾಮ್ ಬಂದು LPDDR5X ರ್ಯಾಮ್, ಸ್ಟೋರೇಜ್ ಬಂದು NVMe ಸ್ಟೋರೇಜ್. 256 GB ವೇರಿಯಂಟಿಂದ ಅಪ್ ಟು 1 TB ವರೆಗೂ ಸಿಗ್ತಿದೆ. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಫೋನ್ನಲ್ಲಿ ಆ್ಯಪಲ್ನವರ A18 Pro ಬಯೋನಿಕ್ ಚಿಪ್ ಬಳಸಿರುವಂಥದ್ದು. ಯಾವುದೇ ಟಾಸ್ಕ್ ಬೇಕಾದ್ರೂ ತುಂಬ ಈಸಿಯಾಗಿ ಸ್ಮೂತಾಗಿ ರನ್ ಮಾಡುತ್ತೆ. ಅಂಥದ್ದು ಬೆಂಚ್ ಮಾರ್ಕ್ನ ಚೆಕ್ ಮಾಡಿದಾಗೆ ಸುಮಾರು 17 ಲಕ್ಷದವರೆಗೆ ರೇಟಿಂಗ್ ಕೊಡಬಲ್ಲ ಸಾಮರ್ಥ್ಯ ಇದೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಟ್ರಿಪಲ್ ಕ್ಯಾಮ್ರಾ ಸೆಟಪ್, 3 ಕೂಡ 48 MP. ಇನ್ನು ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 48 MP f1.8 ಅಪರ್ಚರ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ತುಂಬ ಕ್ರಿಸ್ಪಿಯಾಗಿದೆ, ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ, ಫೇಸ್ ಲಾಕ್ ಸಿಗ್ತಾಯಿದೆ, ಯಾವುದೇ ಫಿಂಗರ್ ಪ್ರಿಂಟ್ ಸಿಗ್ತಾ ಇಲ್ಲ. ಮತ್ತು ಆ್ಯಪಲ್ನವರು ಯಾವಾಗ ಫಿಂಗರ್ ಪ್ರಿಂಟ್ ತಗೋಬರ್ತಾರೆ ಗೊತ್ತಿಲ್ಲ, ಕಾದು ನೋಡೋಣ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ, 3582 mAh ಬ್ಯಾಟ್ರಿ ಸಿಗ್ತಾಯಿದೆ. ಬರೀ 3582 mAh ಅಂತ ನೀವು ಹೇಳ್ಬೋದು, ಆದರೆ ಆ್ಯಪಲ್ನವರು ಬ್ಯಾಟ್ರಿನ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಯಾವುದೇ ಬೇರೆ ಫೋನ್ಗೆ ಕಂಪೇರ್ ಮಾಡಿದ್ರು ತುಂಬ ಒಳ್ಳೆ ಪಿಕಪ್ ಬರುತ್ತೆ. ಮತ್ತು ಚಾರ್ಜಿಂಗ್ಗೆ ಬರೋದಾದರೆ 30 ವ್ಯಾಟ್ನ ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ಸಲ್ಲಿ 15 ವ್ಯಾಟ್ ವೈರ್ಲೆಸ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಇನ್ನು BGMI ಟೆಸ್ಟ್ ಮಾಡಿದಾಗೆ ಸ್ಮೂತ್ ಆ್ಯಂಡ್ ಎಕ್ಸ್ಟ್ರೀಮ್ ಸೆಟ್ಟಿಂಗ್ಸಲ್ಲಿ ತುಂಬ ಆರಾಮಾಗಿ ಆಡ್ಬೋದು. ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಚಿಂದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಗೇಮ್ ಬೇಕಾದರೂ ಸ್ಮೂತಾಗಿ ರನ್ ಮಾಡುತ್ತೆ. ಹೈ ಆ್ಯಂಡ್ ಲೆವೆಲಲ್ಲಿ ಸೂಪರಾಗಿ ಆಡ್ಬೋದು. ಕಂಪೇರ್ ಟು ಆ್ಯಂಡ್ರಾಯ್ಡ್ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಚಿಂದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫೋನ್ನ ಸ್ಪೀಕರ್ಗೆ ಬರೋದಾದರೆ ಸ್ಟೀರಿಯೋ ಸ್ಪೀಕರ್ ಬಳಸಿದ್ದಾರೆ. ಆಡಿಯೋ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ Wi-Fi 7 ಮತ್ತು ಬ್ಲೂಟೂತ್ 5.3 ಸಪೋರ್ಟ್ ಮಾಡುತ್ತೆ.